ಮಾಡೇ ಬೇಗ. ಸುಸು ಮಾಡೋಕ್ಕೆ ಬಂದಿದ್ದಾಳೆ ನೋಡ್ರಿ. ಅವಳು ಸುಸು ಮಾಡೋದು ಮಾಡಮ್ಮು. ಅಲ್ಲೇ ಸುಸು ಬಂದ್ರೆ ಕುಣಿತಾಳೆ ಮನೆ ಒಳಗೆ. ಕೊಂಡ್ಕೊಂಡು ಕರ್ಕೊಂಡು ಬಂದಾಳೆ ನೋಡ್ರಿ. ಹೋಗಬೇಡ, ಕತ್ಲ್ಯಾಗ ಹೋಗಬೇಡ ಅಮ್ಮು. ನೋಡೋದಿಲ್ಲ ಏನಿಲ್ಲ, ಹಂಗೆ ಕತ್ಲಿ ಒಳಗೆ ನುಗ್ಗುತ್ತಾ. ನಡಿ ಆ ಕಡೆ ಹೋಗು. ನಡಿ ರೋಡಿಗೆ ಹೋಗು. ನಡಿ ರೋಡಿಗೆ ನಡಿ. ಆ ಕಡೆ ಗ್ರೌಂಡಿಗೆ ನಡಿಮ್ಮ. ನೋಡ ಬಡಿತೇನೆ ನಾನು ಈ ಕಡೆ ಹೋದ್ರೆ. ಇವಳದ ಏಜ್ ಸುಮಾರು 9 ವರ್ಷ. ಇವಳಿಗೆ ಇವಾಗ 9 ವರ್ಷ ಏಜ್ ಆಗಿದೆ. ಸ್ವಲ್ಪ ಮೊದಲಿನ ಥರ ಇಲ್ಲ. ಆ್ಯಕ್ಟಿವಿಟಿ ಇಲ್ಲ. ಹಾಗೆಲ್ಲ ಸ್ಟ್ರಾಂಗ್ ಇದ್ದಾಳೆ. ಬಟ್ ನಡೆಯೋದಕ್ಕೆ ಜಾಸ್ತಿ ಆಗೋದಿಲ್ಲ. ವೇಟ್ ಹೆಚ್ಚಿದೆ ಈಗ ಇವಳದು. 9 ವರ್ಷ ಇವಳು ಏಜು. ಬಟ್ ವೇಟ್ ಜಾಸ್ತಿ ಇರೋದ್ರಿಂದ ಇವಾಗ ಸ್ವಲ್ಪ ಸುಸ್ತು ಜಾಸ್ತಿ ಇವಳಿದು. ಈಗ ಬರ್ತಾ ಏಜ್ ಆದವ್ರ ಥರ ಇವಳಿಗೆ ತುಂಬ ತ್ರಾಸ ಆಗ್ತೈತೆ ಅನಿಸುತ್ತಪ್ಪ. ಓಡಾಡೋಕ್ಕಾಗೋದಿಲ್ಲ ಹೆಚ್ಚಿಗೆ. ಇಲ್ಲಿಂದ ಹೋದ ತಕ್ಷಣ ಗೇಟಿನ ಒಳಗಡೆ ಕೂತ್ಕೋತಾ. ಮುಂದಕ್ಕೆ ಹೋಗಮ್ಮ, ಬಿಡಲ್ಲಿಂದ. ನಡಿ ಮುಂದಕ್ಕೆ ನಡಿಮ್ಮ. ಈ ಕಡೆ ಹೋಗು, ಆ ಕಡೆ ಹೋಗಬಾರ್ದು. ತುಂಬ ಜಾಣದಾಳು. ಅವಳಿಗೆ ಗಾಡಿ ಅಂದರೆ ತುಂಬ ಇಷ್ಟ, ಕಾರು. ಈ ಆ ಕಡೆ ಅಲ್ಲ. ಮಾಡಲ್ಲೇ. ಸಾಕಮ್ಮ. ಇವಳಿಗೆ ಒಂದು ಸಲ ಮರಿ ಮಾಡಿಸಿರೋದು ನಾವು. ಇವಳ ಜೊತೆ ಇರೋದು ಅವಳ ಮಗ. ಎರಡನ್ನೂ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ನೀನು ಯಾಕೆ ಬಂದೆ? ಹೋಗೋ ಕುಡ್ಡ, ಅಲ್ಲಿ ಹೋಗಿ ಮಲ್ಕೊಳ್ಳೋಗಿ. ಹೋಗ್ಬಾ ಕುತ್ಕೊಬಾ ಅಲ್ಲಿ. ನಡಿಯಮ್ಮ, ಸಾಕೀಗ. ಕತ್ಲ್ಯಾಗ ಓಡಾಡಬಾರ್ದು. ಸ್ವೀಟೇ ನಡಿವ, ಅನ್ನ ಬರ್ತಾನೆ. ನಡಿಮ್ಮ, ನಡಿಯಲ್ಲಿ. ನಡಿ ಮನೆಗೆ ನಡಿಬೇಕು. ಇವಳು ಮೊದಲು ಸೇಪೆಲ್ಲ ಚೆನ್ನಾಗಿ ಇತ್ತು. ಬರ್ತಾ ಈ ಥರ ನಿಂತ್ಕೋತಾಳೆ. ಸ್ವಲ್ಪ ಮನೆಯಿಂದ ಭಾಳ ದೂರ ಕರ್ಕೊಂಡು ಬರೋದಿಲ್ಲ. ಬಟ್ ಇಷ್ಟಕ್ಕೆ ಸ್ವಲ್ಪ ಒಂದು 10 ಮೀಟ್ರ್ ಬಂದರೂ ಕೂಡ ಈಗ ಈ ಥರ ಸುಸ್ತದಿಂದ ನಿಲ್ತಾಳೆ. ಆಮೇಲೆ ಇವಳದು ಮಧ್ಯಭಾಗದಲ್ಲಿ ಎಲ್ಲ ಪ್ಲೇನ್ ಇತ್ತು. ಈಗ ಬರ್ತಾ ಎರಡು ಕಡೆ 2 ಎಲು ಬೆನ್ನ ಹತ್ತಿರ ಮೇಲ್ಗಡೆ ಬರ್ತಾ ಇದ್ದಾವೆ. ಈ ಥರ ನಿಲ್ತಾಳೆ. ಸುಸ್ತಾಯ್ತಂದರೆ ಇವಳಿಗೊಂದು ಲೈಕ್ ಮಾಡಿ. ಕರೆಕ್ಟ್ ನಡೆಯೋಕ್ಕಾಗ್ತಿಲ್ಲ ಈಗ ಮೊದಲಿನ ಥರ. ಇದು ನಾವು ಮೇಲ್ಗಡೆ ಇರೋದು. ಇವಳಿಗೆ ಟೈರಸ್ ಮ್ಯಾಗ ಹತ್ತಕ್ಕೆ ಕೂಡ ಆಗೋದಿಲ್ಲ. ಈಗ ತಕ್ಷಣ ಹೋದ ಕೂಡಲೇ ಕೆಳಗಡೆ ಕೂತ್ಕೋತಾಳೆ. ಈ ಥರ ನಡೀತಿರ್ಲಿಲ್ಲ ಮೊದಲೆಲ್ಲ.
ಬಟ್ ಇವಾಗ ಈ ಥರ ನಡೀತಾಳೆ. ನಡೆಯೋದಕ್ಕಾಗ್ತಿಲ್ಲ ಅಂದರೆ ನಮ್ದು ಏಜ್ ಆದಂಗೆ ಹೆಂಗೆ ನಾವು ಆ ಥರ ನಡಿಪ. ಹಾಗಾಗಿ ನಾವು ಇವಳು ತುಂಬ ಕೇರ್ ಮಾಡ್ತೀವಿ. ಈ ವಯಸ್ಸಾದವ್ರಿಗೆ ಯಾವ ಥರ ನಡೀತಾರೆ ಆ ಥರ ಮಾಡ್ತಾಳೆ ನೋಡಿ. ಈಗ 3-4 ಸ್ಟೆಪ್ ಆಯ್ತು ಇವಳು ನಿಂತ್ಕೊಳ್ಳೋದು. ನಿಂತ್ಕೊಂಡು ಬರ್ತಾಳೆ. ನಡಿಮ್ಮ, ಹೆಚ್ಚಿಗೆ ನಡೆಯೋದಕ್ಕಾಗೋದಿಲ್ಲ. ನಾವು ದೇವ್ರಿಗೆ ಹೇಳ್ತೀವಿ ಅವಳಿಗೆ ವಯಸ್ಸು ಕಡಿಮೆ ಆದರೆ ತೊಂದರೆ ಇಲ್ದಂಗೆ ನೋಡಿ ಮತ್ತೆ ನಿಂತಳು. ಈ ಥರ ನಿಂತ್ಕೊಂಡು ಬರ್ತಾಳೆ. ತುಂಬ ತ್ರಾಸಾಗ್ತೈತೆ ಅವಳಿಗೆ ನಡೆಯೋದಂದರೆ. ಈ ಥರ ಈಗ ನಡೆಯೋದಕ್ಕಾಗ್ತಿಲ್ಲ. ಸುಮಾರು ಈಗ 8 ದಿವಸ ಆಯಿತು. ಫುಲ್ ತೊಂದರೆ ಆಗ್ತೈತಿ. ದಟ್ ನಡಿ ಸರ್ಸ್ ಗೇಟ. ಇಲ್ಲೇ ಅಲ್ಲೇ ಅಕ್ಕಮ್ಮ, ನಡಿ ನಿಧಾನ ಹತ್ತು, ನಿಧಾನವಾಗಿ ನಡಿಮ್ಮ. ಈ ಮೆಟ್ಲು ಕೂಡ ನಮ್ಮ ಸ್ವಲ್ಪ ಹೈಟ್ ಇದ್ದಾವೆ, ಹಾಗಾಗಿ ತುಂಬ ತೊಂದರೆ ಆಗ್ತೈತಿ ಇವಳಿಗೆ ಹತ್ತೋದಕ್ಕೆ. ನಡಿಮ್ಮ, ಇಲ್ಲಿ ಕೂಡ ನಿಲ್ತಾಳೆ ಬಂದು. ನಿಧಾನ ನೋಡಿ ಕೂತ್ಕೊಂಡು. ಇವಾಗ ಇಲ್ಲಿ ನಾವು ಬೆಳಕಿಲ್ಲ, ಟಾರ್ಚ್ ಆನ್ ಮಾಡಲಿಲ್ಲ. ಇದ್ರದ್ದು ಮೇಲುಗಡೆ ಮುಖ ಮಾಡಿ ಉಸಿರು ತಗೊಳ್ಳೋದು ಮೆಟ್ಲ ಹತ್ತಿ ಮೇಲೆ. ಬರ್ತೀಯಾ ಒಳಗೆ? ನಾನು ಹೋಗ್ತೇನೆ ಒಳಗೆ. ಇವನು ಅವಳ ಮಗ. ಇವನು ತುಂಬ ಸ್ಟ್ರಾಂಗ್ ಇದ್ದಾನೆ. ವೀಕ್ಷಕರೇ, ಅಕ್ಕಿಗೋಸ್ಕರ ಒಂದು ಲೈಕ್ ಮಾಡಿ. ಬೇಡ, ಹೋಗಬೇಡ. ವಿಡಿಯೋ ಇಲ್ಲೇ ಸ್ಕಿಪ್ ಮಾಡ್ತೀನಿ.